ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪ್ರತಿಭಟನೆ ಜೋರಾಗಿದೆ. ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಹೈ ಡ್ರಾಮಾ ನಡೆದಿರೋದು. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಸಂಗ್ರಾಮವನ್ನೇ ಸಾರಿದೆ. ಪ್ರಿಯಾಂಕ್ ಮನೆ ಮುತ್ತಿಗೆಗೂ ಮುನ್ನ ಬಿಜೆಪಿಗರನ್ನ ಅರೆಸ್ಟ್ ಮಾಡುವ ಕೆಲಸ ಆಗಿದೆ. ಐವಾನ್ ಶಾಹಿ ರಸ್ತೆಯಲ್ಲಿ ಪೊಲೀಸರು ಈ ಎಲ್ಲ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೇರ ದೃಶ್ಯಾವಳಿಗಳಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಿ ಸದ್ಯಕ್ಕೆ ಕಲಬುರಗಿಯಲ್ಲಿನ ಪರಿಸ್ಥಿತಿಯನ್ನು. ಪ್ರಿಯಾಂಕ ಖರ್ಗೆ ಅವ್ರನ್ನ ಎಲ್ಲಿವರೆಗೆ ರಾಜೀನಾಮೆ ಕೊಡಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಒಂದು ನಿಮಿಷ, ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅವರು ಈ ಹೋರಾಟಕ್ಕೆ ಒಂದು ಕುಚೋದ್ಯವನ್ನ ಮಾಡಿದ್ದಾರೆ. ಏನು ಅಂತಂದ್ರೆ, ನಾನು ಅಂಗಿ ಹರಿದ್ರು ಕೂಡ ನ್ಯಾಯ ಸಿಗಬೇಕು. ಸಚಿನ್ ಪಾಂಚಾಳು ಆತ್ಮಹತ್ಯೆಗೆ ಕಾರಣರಾದವರು ಬಂಧನ ಆಗಬೇಕು. ಸುಪಾರಿ ಕೊಟ್ಟವರು ಯಾರು ಅನ್ನೋದು ಪತ್ತೆ ಆಗಬೇಕು. CBI ತನಿಖೆ ಆಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ನೀವು ಮುತ್ತಿಗೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀರಿ, ಅವರು ಬಿಡ್ತಾ ಇಲ್ಲ, ಏನು ಹೇಳ್ತೀರಾ ಸರ್? ಹೋರಾಟ ಪ್ರಜಾಪ್ರಭುತ್ವದಲ್ಲಿ ಪೊಲೀಸ್ ಬರದ ಮೇಲೆ ಹೋರಾಟ ಹತ್ತಿಕ್ಕಾಗಲ್ಲ. ಜನರಿಗೆ ಏನು ಸಂದೇಶ ಹೋಗಿದೆ, ಜನ ತಿರುಗಿ ಬಿಡ್ತಾರೆ. ಒಬ್ಬ ಮಾತ್ರ ಅಲ್ಲ, ಸಚಿನ್ ಪಾಂಚಾಳ್, ರುದ್ರೇಶ್ ಯಡವಣ್ಣನವರ್, ಚಂದ್ರಶೇಖರನ್, ಪರಶುರಾಮ್ ನಾಯಕ್ ಇವರೆಲ್ಲರ ಸಾವಿಗೆ ನ್ಯಾಯ ಸಿಗಬೇಕು. ಈಗ ಅವರು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥ ಒಂದು ಡಿಸೈಡ್ ಮಾಡಿ ಪಾಪ ಪೊಲೀಸ್ನವರು ಪ್ರಿಯಾಂಕ ಖರ್ಗೆ ಅವರಿಗೆ ಎದುರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಹೆದರಿಕೆಯಿಂದ ಇದೆಲ್ಲ ಮಾಡ್ತಿದ್ದಾರೆ. ಪಾಪ ನೋಡಿ, ಪ್ರಿಯಾಂಕ ಖರ್ಗೆ ಅವ್ರಿಗೆ ಭಯ ಇಲ್ಲ. ಯಾರು ಬೇಕಾದರೂ ಬರ್ರಿ ನಮ್ಮ ಮನೆಗೆ, ಎಳ್ನೀರು ಇಟ್ಟಿದ್ದೀನಿ, ಮಜ್ಜಿಗೆ ಇಟ್ಟಿದ್ದೀನಿ, ಕಾಫಿ ಟೀ ಇಟ್ಟಿದ್ದೀನಿ ಅಂತ. ಅರೆ, ಊಟ ಇಟ್ಟಿದ್ದೀನಿ ಅಂತ ಹೇಳಲ್ಲ. ಯಾಕೆ ಅಂತಂದರೆ ಭಾಳ ಕಾಸ್ಟ್ಲಿ ಆಗುತ್ತಲ್ಲ ಅದು. ಆ ಕಾರಣಕ್ಕೆ ಅವ್ರ ಜೀವನದಲ್ಲಿ ಯಾರಿಗೋ ಎಳ್ನೀರು ಮಜ್ಜಿಗೆ ಕೊಟ್ಟಿದ್ದೇ ಇಲ್ಲ. ಅಟ್ಲೀಸ್ಟ್ ಈ ಪ್ರಥಮ ಬಾರಿಗೆ ಅದನ್ನು ಹೇಳಿದ್ದಾರೆ. ನಾನು ಹೇಳಿದ್ದೀನಿ ಅವ್ರಿಗೆ, ನಮಗೆ ಕೊಡೋದು ಇರ್ಲಪ್ಪ, ನಾವು ಹೆಂಗೋ ಮಾಡ್ಕೊಳ್ತೀವಿ, ನಿಮ್ಮ ಮನೆ ಹತ್ರ ಬಂದು ನಿಂತ್ಕೊಳ್ಳೋ ಬಡವರಿಗೆ ಒಂದಷ್ಟು ನೀರು ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಓಂ ಪ್ರಕಾಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಗಮನಿಸ್ತಾ ಇದ್ದೀವಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂತ ಪರಿಸ್ಥಿತಿ ಕಲಬುರಗಿಯಲ್ಲಿ. ಈಗ ಬಿಜೆಪಿ ಅವರನ್ನ ರಸ್ತೆ ಮಧ್ಯದಲ್ಲಿಯೇ ವಶಕ್ಕೆ ಪಡೆದಿರುವ ವಿಚಾರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಏನ್ ಹೇಳ್ತಾರೆ ಬಿಜೆಪಿಯ ನಾಯಕರು? ಶ್ರೀಪಾದ್ ಪಾಟೀಲ್, ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಇವತ್ತು ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕೋಕ್ಕೆ ಹೊರಟಂತ ಬಿಜೆಪಿ ನಾಯಕರನ್ನ ಬಂಧಿಸುವಂತ ಕೆಲಸ ಮಾಡಿರೋದಕ್ಕೆ ಬಿಜೆಪಿಯ ಎಲ್ಲ ನಾಯಕರು ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಬಿಜೆಪಿ ನಾಯಕರು ಮನೆಗೆ ಬಂದರೆ ತಂಪು ಪಾನೀಯ ಎಲ್ಲ ಕೊಡ್ತೇನೆ ಅಂತ ಹೇಳಿದಂಥವ್ರು ಮನೆಯಲ್ಲೇ ಎಲ್ಲ ಓಡಿ ಹೋಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಆಕ್ರೋಶ ಹೊರ ಹಾಕಿರುವಂಥದ್ದು. ಅದಲ್ಲದೆ ಅವರ ಮನೆಗೆ ಹೊರಟಿರುವಂತಹ ಸಂದರ್ಭದಲ್ಲೇ ಮಾರ್ಗ ಮಧ್ಯದಲ್ಲೇ ಅಂದರೆ ಜಗತ್ ಸರ್ಕಲ್ನಿಂದ ಆರಂಭವಾದಂಥ ಪ್ರತಿಭಟನೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಿಂದ ಐವನ್ ಶಾಹಿ ಬಡಾವಣೆಗೆ ಎತ್ತ ಹೇಳ್ತಾ ಇರುವಂತಹ ಸಂದರ್ಭದಲ್ಲೇ ಅಲ್ಲೇ ತಡೆ ಹಿಡಿದು ಪೊಲೀಸರು ಎಲ್ಲ ಬಿಜೆಪಿಯ ನಾಯಕರನ್ನ ಬಂಧಿಸುವಂತ ಕೆಲಸ ಮಾಡಿರುವಂಥದ್ದು. ಬಂಧಿಸಿ ಅವರನ್ನ ಕಲಬುರಗಿಯ DR ಗ್ರೌಂಡ್ಗೆ ತಂದು ಅಲ್ಲಿ ಬಂಧನದ ಪ್ರೋಸೆಸ್ ಅನ್ನ ಮಾಡಿರುವಂಥದ್ದು. ಹಾಗಾಗಿ ಪೊಲೀಸರನ್ನ ಬಿಟ್ಟು ಒಂದ್ ಕಡೆ ಇವರು ಬಂಧನ ಮಾಡೋದಕ್ಕೆ ಹೇಳ್ತಾರೆ, ಮತ್ತೊಂದು ಕಡೆ ಮನೆಗೆ ಬಂದವರಿಗೆ ತಂಪು ಪಾನೀಯನ ಕೊಡ್ತೇನೆ ಅನ್ನುವಂಥ ಮಾತನ್ನ ಹೇಳಿರುವಂಥ ಪ್ರಿಯಾಂಕ್ ಖರ್ಗೆ ಎಲ್ಲಿ ಓಡಿ ಹೋಗಿದ್ದಾರೆ ಅನ್ನುವಂಥ ಆಕ್ರೋಶ ಕೂಡ ಹೊರಹಾಕಿರುವಂಥದ್ದು. ಒಂದು ಕಡೆ ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಈ ಒಂದು
ವಾರ್ ಜೋರಾಗಿರುವಂಥದ್ದು. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡದೆ ಹೋದರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರವಾದಂಥ ಹೋರಾಟವನ್ನು ನಡೆಸ್ತೇವೆ ಅನ್ನುವಂಥ ಎಚ್ಚರಿಕೆ ಮತ್ತು ಎಲ್ಲ ನಾಯಕರು ಕೂಡ ಹೇಳಿರುವಂಥದ್ದು. ಆರ್ ಅಶೋಕ್, ಸಿ ಟಿ ರವಿ, ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಸಾವಿರಾರು ಜನ ಇವತ್ತು ಏನು ದೊಡ್ಡ ಪ್ರಮಾಣದಲ್ಲಿ ಅದರಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೋಟೆಯಲ್ಲಿ ರಣಕಹಳೆಯನ್ನು ಮೊಳಗಿಸಿರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಕೂಡ ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪ್ರತಿಭಟನೆ ಜೋರಾಗಿದೆ. ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಹೈ ಡ್ರಾಮಾ ನಡೆದಿರೋದು. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಸಂಗ್ರಾಮವನ್ನೇ ಸಾರಿದೆ. ಪ್ರಿಯಾಂಕ್ ಮನೆ ಮುತ್ತಿಗೆಗೂ ಮುನ್ನ ಬಿಜೆಪಿಗರನ್ನ ಅರೆಸ್ಟ್ ಮಾಡುವ ಕೆಲಸ ಆಗಿದೆ. ಐವಾನ್ ಶಾಹಿ ರಸ್ತೆಯಲ್ಲಿ ಪೊಲೀಸರು ಈ ಎಲ್ಲ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೇರ ದೃಶ್ಯಾವಳಿಗಳಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಿ ಸದ್ಯಕ್ಕೆ ಕಲಬುರಗಿಯಲ್ಲಿನ ಪರಿಸ್ಥಿತಿಯನ್ನು. ಪ್ರಿಯಾಂಕ ಖರ್ಗೆ ಅವ್ರನ್ನ ಎಲ್ಲಿವರೆಗೆ ರಾಜೀನಾಮೆ ಕೊಡಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇರಿ ಒಂದು ನಿಮಿಷ. ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅವರು ಈ ಹೋರಾಟಕ್ಕೆ ಒಂದು ಕುಚೋದ್ಯವನ್ನ ಮಾಡಿದ್ದಾರೆ. ಏನು ಅಂತಂದ್ರೆ ನಾನು ಅಂಗಿ ಹರಿದ್ರು ಕೂಡ ನ್ಯಾಯ ಸಿಗಬೇಕು. ಸಚಿನ್ ಪಾಂಚಾಳು ಆತ್ಮಹತ್ಯೆಗೆ ಕಾರಣರಾದವರು ಬಂಧನ ಆಗಬೇಕು. ಸುಪಾರಿ ಕೊಟ್ಟವರು ಯಾರು ಅನ್ನೋದು ಪತ್ತೆ ಆಗಬೇಕು. CBI ತನಿಖೆ ಆಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ನೀವು ಮುತ್ತಿಗೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀರಿ, ಅವರು ಬಿಡ್ತಾ ಇಲ್ಲ, ಏನು ಹೇಳ್ತೀರಾ ಸರ್? ಹೋರಾಟ ಪ್ರಜಾಪ್ರಭುತ್ವದಲ್ಲಿ ಪೊಲೀಸ್ ಬರದ ಮೇಲೆ ಹೋರಾಟ ಹತ್ತಿಕ್ಕಾಗಲ್ಲ. ಜನರಿಗೆ ಏನು ಸಂದೇಶ ಹೋಗಬೇಕು ಹೋಗಿದೆ. ಜನ ತಿರುಗಿ ಬಿಡ್ತಾರೆ. ಒಬ್ಬ ಮಾತ್ರ ಅಲ್ಲ, ಸಚಿನ್ ಪಾಂಚಾಳ್, ರುದ್ರೇಶ್ ಯಡವಣ್ಣನವರ್, ಚಂದ್ರಶೇಖರನ್, ಪರಶುರಾಮ್ ನಾಯಕ್ ಇವರೆಲ್ಲರ ಸಾವಿಗೆ ನ್ಯಾಯ ಸಿಗಬೇಕು. ಈಗ ಅವರು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥ ಒಂದು ಡಿಸೈಡ್ ಮಾಡಿ ಪಾಪ ಪೊಲೀಸ್ನವರು ಪ್ರಿಯಾಂಕ ಖರ್ಗೆ ಅವರಿಗೆ ಎದುರ್ಕೊಂಡ್ಬಿಟ್ಟಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರಿಗೆ ಎದುರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಹೆದರಿಕೆಯಿಂದ ಇದೆಲ್ಲ ಮಾಡ್ತಿದ್ದಾರೆ. ಪಾಪ ನೋಡಿ, ಪ್ರಿಯಾಂಕ ಖರ್ಗೆ ಅವ್ರಿಗೇನೆ ಅವ್ರಿಗೆ ಭಯ ಇಲ್ಲ. ಯಾರು ಬೇಕಾದರೂ ಬರ್ರಿ ನಮ್ಮ ಮನೆಗೆ ಎಳ್ನೀರು ಇಟ್ಟಿದ್ದೀನಿ, ಮಜ್ಜಿಗೆ ಇಟ್ಟಿದ್ದೀನಿ, ಕಾಫಿ ಟೀ ಇಟ್ಟಿದ್ದೀನಿ ಅಂತ. ಅರೆ ಊಟ ಇಟ್ಟಿದ್ದೀನಿ ಅಂತ ಹೇಳಲ್ಲ. ಯಾಕೆ ಅಂತಂದರೆ ಭಾಳ ಕಾಸ್ಟ್ಲಿ ಆಗುತ್ತಲ್ಲ ಅದು. ಆ ಕಾರಣಕ್ಕೆ ಅವ್ರ ಜೀವನದಲ್ಲಿ ಯಾರಿಗೋ ಎಳ್ನೀರು ಮಜ್ಜಿಗೆ ಕೊಟ್ಟಿದ್ದೇ ಇಲ್ಲ. ಅಟ್ಲೀಸ್ಟ್ ಈ ಪ್ರಥಮ ಬಾರಿಗೆ ಅದನ್ನು ಹೇಳಾದರೂ ಹೇಳಿದ್ದಾರೆ. ನಾನು ಹೇಳಿದ್ದೀನಿ ಅವ್ರಿಗೆ, ನಮಗೆ ಕೊಡೋದು ಇರಲಪ್ಪ, ನಾವು ಹೆಂಗೋ ಮಾಡ್ಕೊಳ್ತೀವಿ, ನಿಮ್ಮ ಮನೆ ಹತ್ರ ಬಂದು ನಿಂತ್ಕೊಳ್ಳೋ ಬಡವರಿಗೆ ಒಂದಷ್ಟು ನೀರು ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಓಂ ಪ್ರಕಾಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಗಮನಿಸ್ತಾ ಇದ್ದೀವಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂತ ಪರಿಸ್ಥಿತಿ ಕಲಬುರಗಿಯಲ್ಲಿ. ಈಗ ಬಿಜೆಪಿಯವರನ್ನ ರಸ್ತೆ ಮಧ್ಯದಲ್ಲಿಯೇ ವಶಕ್ಕೆ ಪಡೆದಿರುವ ವಿಚಾರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಏನ್ ಹೇಳ್ತಾರೆ ಬಿಜೆಪಿಯ ನಾಯಕರು? ಶ್ರೀಪಾದ್ ಪಾಟೀಲ್, ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಇವತ್ತು ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕೋಕ್ಕೆ ಹೊರಟಂತ ಬಿಜೆಪಿ ನಾಯಕರನ್ನ ಬಂಧಿಸುವಂಥ ಕೆಲಸ ಮಾಡಿರೋದಕ್ಕೆ ಬಿಜೆಪಿಯ ಎಲ್ಲ ನಾಯಕರು ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಬಿಜೆಪಿ ನಾಯಕರು ಮನೆಗೆ ಬಂದರೆ ತಂಪು ಪಾನೀಯ ಎಲ್ಲ ಕೊಡ್ತೇನೆ ಅಂತ ಹೇಳಿದಂಥವ್ರು ಮನೆಯಲ್ಲೇ ಎಲ್ಲ ಓಡಿ ಹೋಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಆಕ್ರೋಶ ಹೊರ ಹಾಕಿರುವಂಥದ್ದು. ಅದಲ್ಲದೆ ಅವರ ಮನೆಗೆ ಹೊರಟಿರುವಂಥ ಸಂದರ್ಭದಲ್ಲೇ ಮಾರ್ಗ ಮಧ್ಯದಲ್ಲಿ ಅಂದರೆ ಜಗತ್ ಸರ್ಕಲ್ನಿಂದ ಆರಂಭವಾದಂಥ ಪ್ರತಿಭಟನೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಿಂದ ಏನು
ಐವನ್ಶಾಹಿ ಬಡಾವಣೆಗೆ ಎತ್ತ ಅಂತ ಹೇಳ್ತಾ ಇರುವಂತಹ ಸಂದರ್ಭದಲ್ಲೇ ಅಲ್ಲೇ ತಡೆ ಹಿಡಿದು ಪೊಲೀಸರು ಎಲ್ಲ ಬಿಜೆಪಿಯ ನಾಯಕರನ್ನ ಬಂಧಿಸುವಂತ ಕೆಲಸ ಮಾಡಿರುವಂಥದ್ದು. ಬಂಧಿಸಿ ಅವರನ್ನ ಕಲಬುರಗಿಯ DAR ಗ್ರೌಂಡ್ಗೆ ತಂದು ಅಲ್ಲಿ ಏನು ಬಂಧನದ ಪ್ರೋಸೆಸ್ ಅನ್ನ ಮಾಡಿರುವಂಥದ್ದು. ಹಾಗಾಗಿ ಪೊಲೀಸರನ್ನ ಬಿಟ್ಟು ಒಂದ್ ಕಡೆ ಇವರು ಬಂಧನ ಮಾಡೋದಕ್ಕೆ ಹೇಳ್ತಾರೆ, ಮತ್ತೊಂದ್ ಕಡೆ ಮನೆಗೆ ಬಂದವರಿಗೆ ಏನು ತಂಪು ಪಾನೀಯನ ಕೊಡ್ತೇನೆ ಅನ್ನುವಂಥ ಮಾತನ್ನ ಹೇಳಿರುವಂಥ ಪ್ರಿಯಾಂಕ್ ಖರ್ಗೆ ಎಲ್ಲಿ ಓಡಿ ಹೋಗಿದ್ದಾರೆ ಅನ್ನುವಂಥ ಆಕ್ರೋಶ ಕೂಡ ಹೊರಹಾಕಿರುವಂಥದ್ದು. ಒಂದು ಕಡೆ ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಏನು ಈ ಒಂದು ವಾರ್ ಜೋರಾಗಿರುವಂಥದ್ದು. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡದೆ ಹೋದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರವಾದಂಥ ಹೋರಾಟವನ್ನು ನಡೆಸ್ತೇವೆ ಅನ್ನುವಂಥ ಎಚ್ಚರಿಕೆ ಮತ್ತೆ ಎಲ್ಲ ನಾಯಕರು ಕೂಡ ಹೇಳಿರುವಂಥದ್ದು. ಅಶೋಕ್, CT ರವಿ, ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಸಾವಿರಾರು ಜನ ಇವತ್ತು ಏನು ದೊಡ್ಡ ಪ್ರಮಾಣದಲ್ಲಿ ಅದರಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೋಟೆಯಲ್ಲಿ ರಣಕಹಳೆಯನ್ನು ಮೊಳಗಿಸಿರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಕೂಡ ಥ್ಯಾಂಕ್ ಯು ಓಂ ಪ್ರಕಾಶ್ ಮಾಹಿತಿಗಾಗಿ.